ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಕಲಿ ಅಂಕಪಟ್ಟಿ ಹಾಗೂ ನಕಲಿ ಅಂಗವಿಕಲರ ಪ್ರಮಾಣಪತ್ರ ನೀಡಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಪಡೆದಿರುವವರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಕರ್ನಾಟಕ ಸಂವಿಧಾನ ಸೇನೆಯ ರಾಜ್ಯಾಧ್ಯಕ್ಷ ಎಚ್.ಎನ್. ನರಸಿಂಹಮೂರ್ತಿ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಗವೈಕಲ್ಯತೆ ಇಲ್ಲದಿದ್ದರೂ ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಯಿಂದ ಪ್ರದೀಪ್, ಗಣೇಶ, ಪ್ರಿಯಾ, ಸಿದ್ದಪ್ಪ, ಅರ್ಚನಾ ಮತ್ತು ರಘು ಅವರು ನಕಲಿ ಅಂಗವಿಕಲರ ಪ್ರಮಾಣ ಪತ್ರ ಪಡೆದಿದ್ದಾರೆ. ಇದನ್ನು ನೀಡಿ ನಾಗಮಂಗಲ ತಾಲೂಕಿನ ಆಡಳಿತ ಸೌಧದಲ್ಲಿ 2011-12ನೇ ಸಾಲಿನಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಪಡೆಯಲಾಗಿದೆ ಎಂದು ಹೇಳಿದರು. ಇದನ್ನು 2018ರಿಂದಲೇ ಪ್ರಶ್ನಿಸಲಾಗಿದ್ದು, ಅಂದಿನ ಜಿಲ್ಲಾಧಿಕಾರಿಗಳು ಇದನ್ನು ಪರಿಶೀಲಿಸುವಂತೆ ಸೂಚನೆ ನೀಡಿದ್ದರು. ಪರಿಶೀಲನೆ ನಡೆಸಲಾಗಿ ಇವರು ಅಂಗವಿಕಲರಲ್ಲ ಎಂಬ ಸತ್ಯ ಹೊರಬಂದಿದೆ. ಜಿಲ್ಲಾಧಿಕಾರಿಗಳು 3 ವರ್ಷಗಳ ಹಿಂದೆಯೇ ದೋಷಾರೋಪ ಸಲ್ಲಿಸಿದ್ದರೂ ಕಂದಾಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆಂದು ಆರೋಪಿಸಿದರು. 11-12ರಲ್ಲಿ ಒಂದು ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳದು ನೇಮಕಾತಿ ಆದೇಶ ಆಗುತ್ತೆ. ಆ ಆದೇಶದಲ್ಲಿ ಒಂದು 7 ಜನ ನಕಲಿ ಅಂಗವಿಕಲರ ಪ್ರಮಾಣ ಪತ್ರವನ್ನು ಪಡೆದು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಸಾರ್ವಜನಿಕರು ನಾಗಮಂಗಲ ತಾಲೂಕಿನ ಅಧಿಕಾರಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೊಡ್ತಾರೆ. ಅದಾಗಿ ಒಂದು 2-3 ವರ್ಷ ಆಗಿರುತ್ತೆ. 17ರಲ್ಲಿ ಮತ್ತೆ ತುಂಬ ಸಾರ್ವಜನಿಕರು ಕಂಪ್ಲೇಂಟ್ ಬಂದ ಮೇಲೆ 17ರಲ್ಲಿ ಒಂದು ತಹಸೀಲ್ದಾರ್ ಅವರು 24/4/2017ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದು ಸಾರ್ವಜನಿಕರಿಂದ ಕಂಪ್ಲೇಂಟ್ಗಳು ಬಂದಿದೆ, ಇಷ್ಟು ಜನರು ನಕಲಿ ಅಂಗವಿಕಲರ ಪತ್ರವನ್ನು ಕೊಟ್ಟು ಆಯ್ಕೆಯಾಗಿದ್ದಾರೆ ಅಂತೇಳಿ ಇದನ್ನು ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿಗಳು ಕೂಡ ಇದನ್ನು ಪರಿಶೀಲನೆ ಮಾಡೋಕ್ಕೆ ಮಂಡ್ಯ ಮಿಮ್ಸ್ಗೆ ಒಂದು ಲೆಟ್ರನ್ನ ಬರೀತಾರೆ. ಇವರೆಲ್ಲರನ್ನೂ ತನಿಖೆಗೆ ಒಳಪಡಿಸಿ ಇವರು ಅಂಗವಿಕಲರ ನಿಜವಾಗಿ ಇಲ್ವಾ ಅಂತ. ಬಟ್ ಅವರು ಸ್ಪಂದಿಸ್ತಾ ಇರೋದಕ್ಕೆ ಮಿಮ್ಸ್ನ MS ಇವ್ರಿಗೆ ಬರೀತಾರೆ. ಹಾಗಾಗಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಮೈಸೂರು ಇವ್ರನ್ನ ತನಿಖೆಗೆ ಒಳಪಡಿಸ್ಬೇಕು ಅಂತ ಹೇಳಿದಾಗ ತನಿಖೆ ಆಗುತ್ತೆ. ಇವರೇನು ದಾವಣಗೆರೆ ಚಟಗೇರಿ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ನಕಲಿ ಸರ್ಟಿಫಿಕೇಟ್ ತರ್ತಾರಲ್ಲ, ಅದು ರಾಂಗ್ ಇದೆ. ಇವರು ನಕಲಿ ಅಲ್ಲ, ಇವ್ರಿಗೆ ಕಿವಿ ಚೆನ್ನಾಗಿದೆ. ಬರೀ ಇವರೆಲ್ಲರೂ ಕಿವಿ ದೋಷ ಇರೋರೆ. ಬಟ್ ಯಾವುದೇ ಥರದ್ದು ಆ ಥರದ್ದು ಕಾಣಿಸಿಲ್ಲ ಅನ್ನೋ ಕಾರಣಕ್ಕೆ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟಾಗ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅವರು ಇಲ್ಲ, ಇವ್ರ ಕಿವಿಗಳು ಚೆನ್ನಾಗಿದೆ, ಇವ್ರಿಗೆ ಯಾವುದೇ ಥರದ ಅಂಗವೈಕಲ್ಯ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟಾಗಿ ಕೊಡ್ತಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಇಲ್ಲಿ ಯಾರಿದ್ರು ರಘು R, ಸಿದ್ದಪ್ಪ, ಗಣೇಶ, ಪ್ರದೀಪ್ ಕುಮಾರ್ Y, ಅರ್ಚನಾ, ರೀನಾ, ಪ್ರಿಯಾ V ಇಷ್ಟು ಜನ ಫೇಕ್ ಸರ್ಟಿಫಿಕೇಟ್ ತಗೊಂಡಿರೋರು. ಆಮೇಲೆ ಅದರಲ್ಲಿ 20/9/2023ರಲ್ಲಿ ಜಿಲ್ಲಾಧಿಕಾರಿಗಳು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿ ಇವ್ರಿಗೆ ಕ್ರಮ ತಗೊಳ್ಳಿ ಅಂತೇಳಿ ಆಗಿದ್ದು ಕೂಡ ಈ ಜಿಲ್ಲಾಡಳಿತನಾಗಲಿ ತಾಲೂಕು ಆಡಳಿತ ನಾಗಮಂಗಲ ಆಗಲಿ ಇದುವರೆಗೂ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ಇವ್ರದ್ದು ನಕಲಿ ಅಂಕಪಟ್ಟಿನೂ ಇದೆ ಅನ್ನೋದು ಗುಮಾನಿ ಇದೆ. ಕಳೆದ 15 ವರ್ಷಗಳಿಂದ ಸರ್ಕಾರಕ್ಕೆ 8ರಿಂದ 10 ಕೋಟಿ ರೂಪಾಯಿ ನಷ್ಟವಾಗಿದ್ದು ವಸೂಲಿ ಮಾಡಬೇಕು. ಕೂಡಲೇ ನಕಲಿ ಗ್ರಾಮ ಲೆಕ್ಕಾಧಿಕಾರಿಗಳ ವಿರುದ್ಧ ಪೊಲೀಸ್ ದೂರು ನೀಡಿ FIR ದಾಖಲಿಸಿ ಬಂಧಿಸಬೇಕು. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚಿಸಿ ತನಿಖೆ ನಡೆಸಬೇಕು. ನಕಲಿ ಪ್ರಮಾಣಪತ್ರ ನೀಡಿದ ದಾವಣಗೆರೆ ಜಿಲ್ಲಾಸ್ಪತ್ರೆಯ ಆಗಿನ ವೈದ್ಯರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಜಿಲ್ಲಾಡಳಿತ ಹಾಗೂ ಸರ್ಕಾರ 15 ದಿನಗಳ ಒಳಗಾಗಿ ಕ್ರಮ ವಹಿಸದೆ ಹೋದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅಂಗವಿಕಲರ ಪ್ರಮಾಣ ಪತ್ರ ಅಲ್ಲದೆ ಅಂಕಪಟ್ಟಿಗಳು ಕೂಡ ನಕಲಿ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಚಟಗೇರಿ ಜಿಲ್ಲಾಸ್ಪತ್ರೆ ದಾವಣಗೆರೆ ಇಲ್ಲಿ ಇವ್ರಿಗೆ ಈ ಪ್ರಮಾಣ ಪತ್ರ ಕೊಟ್ಟಿರೋರು ಡಾಕ್ಟರ್ ವಿಮಲ್ ರಾಜು, ಅವರು ತಜ್ಞ ವೈದ್ಯರು, ಈ ಸ್ಪೀಚ್ ಇದು ENT, ಮತ್ತು ಡಾಕ್ಟರ್ ತುಳಸಿ. ಇವರು ಆ ಅವಧಿನಲ್ಲಿ 10ರಿಂದ 15 ಸಾಲಿನವರೆಗೂ ಇವರು ಡಾಕ್ಟ್ರಾಗಿರ್ತಾರೆ. ಇವರೇ ಕೂಡ ಇದು ಬರೀ ನಾಗಮಂಗಲದಲ್ಲಿ ಕೆಲಸ ಮಾಡ್ತಾ ಇರೋದೊಂದು ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಇವರು ಈ ಥರದ್ದು ಸರ್ಟಿಫಿಕೇಟಾಗಿ ಕೊಟ್ಟಿದ್ದಾರೆ. ಇದು ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗಬೇಕಾಗಿರೋದು. ಯಾಕಂದರೆ ಎಲ್ಲ ಜಿಲ್ಲೆನಲ್ಲೂ ಆಯ್ಕೆ ಆಗಿದ್ದಾರೆ ಇವರು. ಇದನ್ನು ಸರ್ಕಾರ ಮತ್ತು ಕಂದಾಯ ಮಂತ್ರಿಗಳು ಕೂಲಂಕುಷವಾಗಿ ಈ ಅವಧಿನಲ್ಲಿ ಸರ್ಟಿಫಿಕೇಟ್ ತಗೊಂಡಿರೋರನ್ನ ತನಿಖೆಗೆ ಒಳಪಡಿಸಬೇಕು. ಮತ್ತು ಈ 6 ಜನರನ್ನ ಕೂಡಲೇ ವಜಾ ಮಾಡಬೇಕು. ನಾವು ಇದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ, ಕಂದಾಯ ಮಂತ್ರಿಗಳನ್ನ ಭೇಟಿ ಮಾಡ್ತೀವಿ.
ಸಪೋಸ್ ಇವರು ಕ್ರಮ ಆಗಲಿಲ್ಲ ಅಂತಂದರೆ ನಾವು ಅನಿರ್ದಿಷ್ಟ ಧರಣಿಗೆ ನಮ್ಮ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂರಲಿಕ್ಕೆ ನಾವು ಬಯಸ್ತೀವಿ. ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಸರ್ಕಾರ ಮತ್ತು ಜಿಲ್ಲಾಡಳಿತ. ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಯಾಕೆಂದರೆ ಇವರೇ ಆದೇಶ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳೇ. ಆದರೂ ಕೂಡ ಅವರು ಆಯಕಟ್ಟಿನ ಜಾಗದಲ್ಲಿ ಕೂತ್ಕೊಂಡು ನೋಡಿ, ಒಬ್ಬ ಫೇಕ್ ಅಂತ ಹೇಳಿದ್ರು ಕೂಡ ಅವನ್ನ ಒಳ್ಳೊಳ್ಳೆ ಜಾಗದಲ್ಲಿ ಒಬ್ಬ ಪ್ರದೀಪ್ ಕುಮಾರ್ ಅನ್ನೋನ್ನ ಕೂರಿಸಿ ಆ ಮುಳ್ಕಟ್ಟಮ್ಮನ ದೇವಸ್ಥಾನದಲ್ಲಿ ಒಳ್ಳೆ ಆದಾಯ ಬರೋವಂಥ ಜಾಗದಲ್ಲಿ ಕಳ್ತನ ಮಾಡಿದ್ದಾರೆ ಅವ್ರ ದುಡ್ಡನ್ನ ಅಂತಲೂ ಕೂಡ ವರದಿಯಾಗಿತ್ತು ಕಳೆದ ತಿಂಗಳಲ್ಲಿ. ಈ ಥರದ್ದು ಅಧಿಕಾರಿಗಳು ಈ ಕಳ್ಳರನ್ನ ಇಟ್ಕೊಂಡು ಹೆಂಗೆ ಕೆಲಸ ಮಾಡ್ತಾರೆ ಅವರು? ಹೆಂಗೆ ನಮಗೆ ಸಾರ್ವಜನಿಕರಿಗೆ ಇವರು ಭಾಳ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಹೆಂಗೆ ಕೆಲಸ ಮಾಡ್ತಾರೆ ವಿ ಎಗಳು? ಈಗ ಸಾರ್ವಜನಿಕ ಕೆಲಸ ಭಾಳ ನೀಟಾಗಿ ಆಗುತ್ತೆ ಇವ್ರನ್ನ ಇಟ್ಕೊಂಡ್ರೆ. ಯಾಕೆಂದರೆ ಇವರು ಫೇಕ್ ಅಧಿಕಾರಿಗಳು. ಇವ್ರನ್ನ ಇಮ್ಮಿಡಿಯೇಟ್ 15 ವರ್ಷದಿಂದ ಇವ್ರಿಗೆ 8 ಕೋಟಿ ನಷ್ಟ ಆಗಿದೆ ಸರ್ಕಾರಕ್ಕೆ. ಇದನ್ನು ಭರಿಸ್ಬೇಕು ಇವ್ರನ್ನ ಅರೆಸ್ಟ್ ಮಾಡಬೇಕು, ಬಂಧಿಸಬೇಕು, ಆಮೇಲೆ ತನಿಖೆಗೊಳಪಡಿಸ್ಬೇಕು. ಅವ್ರು ಏನು ಸಂಬಳ ತಗೊಂಡಿದ್ದಾರೆ ಅದನ್ನು ಸರ್ಕಾರಕ್ಕೆ ವಾಪಸ್ಸು ಕಟ್ಟಿಸೋವಂಥ ಕೆಲಸಗಳು ಆಗಬೇಕು. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಂದು 15 ದಿನ ಕಾಲಾವಕಾಶವನ್ನು ನಾವು ಕೊಡ್ತೀವಿ. ತದನಂತರ ನಾವು ಹೋರಾಟಕ್ಕೆ ಇಳಿತೀವಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಗೋಷ್ಠಿಯಲ್ಲಿ ಸಂಘಟನೆಯ ರಾಜ್ಯ ಸಂಯೋಜಕ ಸಿದ್ದರಾಮು, ರಾಜ್ಯ ಕಾರ್ಯದರ್ಶಿ ಕೆಸಿ ಲೋಕೇಶ್, ರಾಜ್ಯ ಸಂಪನ್ಮೂಲ ವ್ಯಕ್ತಿ ಲೋಕೇಶ್, ಜಿಲ್ಲಾಧ್ಯಕ್ಷ ಜಿಕೆ ಕುಮಾರ್, ಪ್ರಧಾನ ಕಾರ್ಯದರ್ಶಿ HD ಪ್ರದೀಪ್ ಉಪಸ್ಥಿತರಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.